ಇವತ್ತಿನಿಂದ ಹಳೆಯ 500 ಮತ್ತು 1000 ಮುಖಬೆಲೆಯ ಹಳೆಯ ನೋಟುಗಳು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದೆ. ಆ ಕುರಿತಾಗಿ ಮಧ್ಯರಾತ್ರಿಯಿಂದಲೇ ಈ ಹಳೆಯ ನೋಟುಗಳ ಚಲಾವಣೆಯನ್ನ ರದ್ದು ಮಾಡುವ ಕುರಿತಾಗಿ ಆದೇಶವನ್ನ ನೀಡಲಾಗಿದೆ. ಇವತ್ತು ಮಧ್ಯರಾತ್ರಿಯಿಂದ ಹಳೆಯ ನೋಟುಗಳು ಆಸ್ಪತ್ರೆಗಳಲ್ಲಿ, ರೈಲ್ವೆ ನಿಲ್ದಾಣ, ಬಸ್ ಟಿಕೆಟ್ ಬುಕಿಂಗ್, ಟೋಲ್ ಸುಂಕ ಕಟ್ಟೋದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಇಲ್ಲಿಯವರೆಗೂ ಆ ವಿನಾಯಿತಿಯನ್ನ ಕೊಡಲಾಗಿತ್ತು. ಇವತ್ತಿಗೆ ಅದು ಅಂತ್ಯವಾಗುತ್ತೆ ಮಧ್ಯರಾತ್ರಿಯಿಂದ. ಆದ್ರೆ ಡಿಸೆಂಬರ್ 30ರವರೆಗೂ ನೀವು ಬ್ಯಾಂಕ್ಗಳಲ್ಲಿ ಹಣವನ್ನ ಜಮೆ ಮಾಡಬಹುದು. ಯಾವುದೇ ಆತಂಕ ಬೇಡ ಆ ವಿಚಾರದಲ್ಲಿ. ಸೊ ಹಳೆಯ ನೋಟುಗಳೇನಾದ್ರೂ ತಮ್ಮ ಬಳಿ ಇತ್ತು ಅನ್ನೋದೇ ಆದ್ರೆ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಅದನ್ನ ಜಮಾವಣೆ ಮಾಡ್ಕೊಂಬಿಡಿ. ಸಾಮಾನ್ಯವಾಗಿ 500 ಮತ್ತು 1000 ಮುಖಬೆಲೆಯ ನೋಟುಗಳನ್ನ ನಿಷೇಧ ಮಾಡಿದಾಗಿಂದಲೂ ಬಹಳಷ್ಟು ಜನ ತಮ್ಮ ಬಳಿ ಅಲ್ಪ ಸ್ವಲ್ಪ ಒಂದು 500 ಮತ್ತು 1000 ಮೊತ್ತದ ನೋಟುಗಳು ಏನಿತ್ತು ಅವುಗಳನ್ನ ಜಮಾವಣೆ ಮಾಡ್ಕೊಂಡಿದ್ರು. ಇನ್ನೂ ಕೆಲವರು ಇದನ್ನ ಟೋಲ್ಗೆ, ಆಸ್ಪತ್ರೆ ಬಳಕೆಗೆ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಬಳಕೆ ಮಾಡ್ಕೊಳ್ಬಹುದಲ್ಲ ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಆಸ್ಪತ್ರೆಯ ಹೆಚ್ಚು ಖರ್ಚು ಇದ್ದಂಥವರಾಗ್ಲಿ, ರೈಲ್ವೆ ಓಡಾಟವನ್ನ ಹೆಚ್ಚಾಗಿ ನಡೆಸ್ತಾ ಇದ್ದವರಾಗ್ಲಿ, ಇನ್ನು ಬಸ್ ಟಿಕೆಟ್ ನಲ್ಲಿ ಸಹಜವಾಗಿ 500 ಮತ್ತು 1000 ಮುಖಬೆಲೆಯ ನೋಟುಗಳ ಚಲಾವಣೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೂ ಕೂಡ ಅದಕ್ಕೆ ಚೇಂಜ್ ಕೊಡ್ಲಿಕ್ಕಾಗಲ್ಲ, ಅದನ್ನ ವಾಪಸ್ ಎಲ್ಲಿ ಕೊಡುವುದು ಇತ್ಯಾದಿ ಆದಂತಹ ಚರ್ಚೆಗಳ ಹಿನ್ನೆಲೆಯಲ್ಲಿ ಬಸ್ಗಳಲ್ಲಿ ಸಾಮಾನ್ಯವಾಗಿ 500 ಮತ್ತು 1000 ನೋಟ್ಗಳನ್ನ ತೆಗೆದುಕೊಳ್ತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ 500 ಮತ್ತು 1000 ನೋಟ್ಗಳ ಒಂದು ಚಲಾವಣೆ ರದ್ದು ಮಾಡಿದಾಗ್ಲೇ ಜನ ಅರ್ಥಕೊಂಡಿದ್ರು ಇದನ್ನ ಬೇರೆ ಎಲ್ಲಾದ್ರೂ ನಾವು ಚಲಾವಣೆ ಮಾಡೋದ್ರ ಬದಲಾಗಿ ನಮ್ಮ ಖಾತೆಗಳಿಗೆ ಜಮಾವಣೆ ಮಾಡ್ಕೊಳ್ಳೋದು ಬೆಸ್ಟ್ ಅಂತ. ಸೊ ಬಹಳಷ್ಟು ಮಂದಿ ಜಮಾವಣೆ ಮಾಡ್ಕೊಂಡಿದ್ರು. ಇನ್ನುಳಿದವ್ರು ಏನಾದ್ರೂ ತಮ್ಮ ಬಳಿ 500 ಮತ್ತು 1000 ಮುಖಬೆಲೆಯ ನೋಟುಗಳು ಇತ್ತು, ಅದನ್ನ ಆಸ್ಪತ್ರೆಗಳಿರಬಹುದು, ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ಟಿಕೆಟ್ಗಾಗಿ ಮತ್ತು ಟೋಲ್ ಸುಂಕ ಕಟ್ಟೋದಕ್ಕಾಗಿ ಬಳಸ್ಕೊಳ್ಬಹುದು ಅಂತ ಏನಾದ್ರೂ ಅಂದ್ಕೊಂಡು ಇಟ್ಕೊಂಡಿದ್ರೆ ಈಗ ತಮ್ಮ ಅಕೌಂಟ್ಗಳಿಗೆ ಅದನ್ನ ಜಮೆ ಮಾಡ್ಬಿಡಿ. ಶಿಷ್ಯ ಕೊಟ್ಟ ಶಾಕ್ಗೆ ದಂಗಾದ್ರು ಬಾಸ್ಗೆ ಬಂತು ಇಡಿ ನೋಟಿಸ್. ಇದು ಸಚಿವ ಮಹದೇವಪ್ಪ ಅವರಿಗೆ ಸಂಬಂಧಪಟ್ಟ ವಿಷಯ. ಶಿಷ್ಯ ಕಮ್ ರೈಟ್ ಹ್ಯಾಂಡ್ ಅನಿಸಿಕೊಂಡಿರೋ ರಾಷ್ಟ್ರೀಯ ಹೆದ್ದಾರಿ ಯೋಜನಾಧಿಕಾರಿ ಜಯಚಂದ್ರ ಇಡಿ ಅವರ ಬಲೆಗೆ ಬಿದ್ದಿದ್ದ ಬೆನ್ನಲ್ಲೇ ಸಚಿವರಿಗೆ ಪೀಕಲಾಟ ಶುರುವಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಸಚಿವ ಮಹದೇವಪ್ಪ ಅವರಿಗೆ ಇಡಿ ನೋಟಿಸ್ ಜಾರಿ ಮಾಡಿದ್ದು ಇವತ್ತು ಅಥವಾ ನಾಳೆ ಸಚಿವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಮಹದೇವಪ್ಪ ಖಾಸಗಿಯಾಗಿ ಸ್ನೇಹಿತರ ಬಳಿ ಇಡಿಗೆ ನೋಟಿಸ್ ಉತ್ತರ ಕೊಟ್ಟು ಬರ್ತೇನೆ ಅಂತ ಹೇಳಿಕೊಂಡಿದ್ದಾರಂತೆ. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.